ಝೀ ಎಂಟರ್ಟೈನ್ಮೆಂಟ್ ಎಂಟರ್ಪ್ರೈಸಸ್ ಲಿಮಿಟೆಡ್ ಸಂಸ್ಥೆ ವಿಶ್ವ ಫುಟ್ಬಾಲ್ ಫೆಡರೇಷನ್ ಜೊತೆಗೆ 8 ವರ್ಷಗಳ ಅವಧಿಗೆ ಪ್ರಸಾರ ಹಕ್ಕದ ಒಪ್ಪಂದ ಮಾಡಿಕೊಂಡಿದೆ. ಇದೇ 11ರಂದು ಆರಂಭವಾಗ ಫುಟ್ಬಾಲ್ ವಿಶ್ವಕಪ್ ಟೂರ್ನಿಯ ಪಂದ್ಯಗಳು ಭಾರತದಲ್ಲಿ ಜಿ ಸ್ಪೋರ್ಟ್ಸ್ ನೆಟ್ವರ್ಕ್ ಹಾಗೂ ಝೀ5 ಆ್ಯಪ್ನಲ್ಲಿ ನೇರ ಪ್ರಸಾರವಾಗಲಿವೆ. 2026 ಹಾಗೂ 2030ರ ಪುರುಷರ ವಿಶ್ವಕಪ್, 2027ರ ಮಹಿಳೆಯರ ವಿಶ್ವಕಪ್ ಸೇರಿದಂತೆ 2034ರವರೆಗಿನ ಪ್ರಮುಖ ಫುಟ್ಬಾಲ್ ಟೂರ್ನಿಗಳ ಮಾಧ್ಯಮ ಹಕ್ಕುಗಳನ್ನು ಝೀ ಸಂಸ್ಥೆ ಪಡೆದುಕೊಂಡಿದೆ. ಭಾರತದಲ್ಲಿ ಈ ಟೂರ್ನಿಗಳ ನೇರ ಪ್ರಸಾರವನ್ನು ಝೀ ಸ್ಪೋರ್ಟ್ಸ್ ನೆಟ್ವರ್ಕ್ನಲ್ಲಿ ಮಾಡಲಾಗುತ್ತೆ. ಫಿಫಾ ಜೊತೆಗೆ 8 ವರ್ಷಗಳ ಅವಧಿಗೆ ಝೀ ಒಪ್ಪಂದ ಮಾಡಿಕೊಂಡಿರುವುದು, ಪ್ರಸಾರ ಹಕ್ಕನ್ನು ಒಪ್ಪಂದ ಮಾಡಿಕೊಂಡಿದೆ. ಝೀ ಎಂಟರ್ಟೈನ್ಮೆಂಟ್ ಎಂಟರ್ಪ್ರೈಸಸ್ ಲಿಮಿಟೆಡ್ ಒಪ್ಪಂದವನ್ನು ಮಾಡಿಕೊಂಡಿದೆ ಫಿಫಾ ಜೊತೆಗೆ. ಇದೇ 11ರಂದು ಫುಟ್ಬಾಲ್ ಟೂರ್ನಿ ಆರಂಭ ಆಗುತ್ತೆ. 2034ರವರೆಗಿನ ಪ್ರಮುಖ ಟೂರ್ನಿಗಳ ಪ್ರಸಾರದ ಹಕ್ಕಿದು. 2026 ಹಾಗೂ 2030ರ ಪುರುಷರ ವಿಶ್ವಕಪ್, 2027ರ ಮಹಿಳೆಯರ ವಿಶ್ವಕಪ್ ಪ್ರಸಾರದ ಹಕ್ಕನ್ನು ಕೂಡ ಪಡೆದುಕೊಂಡಿರುವುದು. ಫಿಫಾ ಹಾಗೂ ಝೀ ಸಂಸ್ಥೆಯ ಜಂಟಿ ಪ್ರಕಟಣೆಯಲ್ಲಿ ಇಂಥದ್ದೊಂದು ಮಾಹಿತಿ ನೀಡಲಾಗಿದೆ. ಝೀ ಎಂಟರ್ಟೈನ್ಮೆಂಟ್ ಎಂಟರ್ಪ್ರೈಸಸ್ ಲಿಮಿಟೆಡ್ ಸಂಸ್ಥೆ ವಿಶ್ವ ಫುಟ್ಬಾಲ್ ಫೆಡರೇಷನ್ ಜೊತೆಗೆ 8 ವರ್ಷಗಳ ಅವಧಿಗೆ ಪ್ರಸಾರದ ಹಕ್ಕನ್ನು ಒಪ್ಪಂದ ಮಾಡಿಕೊಂಡಿರುವುದು. ಇದೇ 11ನೇ ತಾರೀಕಿನಿಂದ ಫುಟ್ಬಾಲ್ ವಿಶ್ವಕಪ್ ಟೂರ್ನಿ ಆರಂಭ ಆಗ್ತಾ ಇದೆ. ಈ ಪಂದ್ಯಗಳು ಭಾರತದಲ್ಲಿ ಝೀ ಸ್ಪೋರ್ಟ್ಸ್ ನೆಟ್ವರ್ಕ್ ಹಾಗೂ ಝೀ5 ಆ್ಯಪ್ನಲ್ಲಿ ನೇರ ಪ್ರಸಾರವಾಗುತ್ತೆ. 2026 ಹಾಗೂ 2030ರ ಪುರುಷರ ವಿಶ್ವಕಪ್, 2027ರ ಮಹಿಳೆಯರ ವಿಶ್ವಕಪ್ ಸೇರಿದಂತೆ 2034ರವರೆಗಿನ ಪ್ರಮುಖ ಫುಟ್ಬಾಲ್ ಟೂರ್ನಿಗಳ ಮಾಧ್ಯಮ ಹಕ್ಕುಗಳನ್ನು ಇದೀಗ ಝೀ ಸಂಸ್ಥೆ ಪಡೆದುಕೊಂಡಿದೆ. ಭಾರತದಲ್ಲಿ ಈ ಟೂರ್ನಿಗಳ ನೇರ ಪ್ರಸಾರವನ್ನು ಝೀ ಸ್ಪೋರ್ಟ್ಸ್ ನೆಟ್ವರ್ಕ್ನಲ್ಲಿ ಪ್ರಸಾರ ಮಾಡಲಾಗುತ್ತೆ. 8 ವರ್ಷಗಳ ಒಪ್ಪಂದ ಇದು. ಝೀ ಮತ್ತು ಫಿಫಾ ನಡುವೆ ಪ್ರಸಾರದ ಹಕ್ಕನ್ನು ಇದೀಗ ಒಪ್ಪಂದ ಮಾಡಿಕೊಂಡಿರೋದು. ಝೀ ಎಂಟರ್ಟೈನ್ಮೆಂಟ್ ಎಂಟರ್ಪ್ರೈಸಸ್ ಲಿಮಿಟೆಡ್ ಇದು ಫಿಫಾ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡಿದೆ. 2034ರವರೆಗಿನ ಪ್ರಮುಖ ಟೂರ್ನಿಗಳೇನಿರುತ್ತೆ ಆ ಎಲ್ಲ ಟೂರ್ನಿಗಳ ಪ್ರಸಾರದ ಹಕ್ಕಿದು. ಅದರಲ್ಲೂ ಪ್ರಮುಖವಾಗಿ 2026 ಹಾಗೂ 2030ರ ಈ ಅವಧಿಯಲ್ಲಿ ಬರುವಂಥ ಪುರುಷರ ವಿಶ್ವಕಪ್ ಆಗಿರ್ಬೋದು, 2027ರ ಮಹಿಳೆಯರ ವಿಶ್ವಕಪ್ ಪ್ರಸಾರದ ಹಕ್ಕನ್ನು ಇದೀಗ ಝೀ ಸಂಸ್ಥೆ ಪಡೆದುಕೊಂಡಿದೆ. ಈ ಬಗ್ಗೆ ಫಿಫಾ ಮತ್ತು ಝೀ ಸಂಸ್ಥೆ ಜಂಟಿ ಪ್ರಕಟಣೆಯಲ್ಲಿ ಮಾಹಿತಿಯನ್ನು ಕೊಟ್ಟಿರೋದು.